ಬ್ಲೌಸ್ ನೋಡಿದ ತಕ್ಷಣ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸ್ಬೇಕು. ಆ ರೀತಿ ನೀವು ಫಿನಿಶಿಂಗ್ನ ಕೊಡ್ತಾ ಹೋಯ್ತು ಅಂತಂದರೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೇಳ್ಕೊಡೋವಂಥ ಒಂದು 5 ಟಿಪ್ಸಿಂದ ನೀವು ಕೂಡ ಬುಟಿಕ್ ಸ್ಟೈಲಲ್ಲಿ ಹೇಗೆ ಬ್ಲೌಸ್ನ ಫಿನಿಶಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇ ಟಿಪ್ ಬಂದು ನಿಮಗೆ ಮೊದಲನೇ ಪಾಯಿಂಟ್ ಬಂದು ಔಟ್ಸೈಡ್ ಅನ್ನೋದು ಕ್ಲೀನ್ ಲುಕ್ಕಿಂಗ್ ಇರಬೇಕು. ಯಾಕಂತಂದರೆ ನೋಡಿದ ತಕ್ಷಣ ಬ್ಲೌಸ್ ತುಂಬಾ ನೀಟಾಗಿದೆ ಅನ್ನೋದು ಅರ್ಥ ಆಯಿತು ಅಂತಂದರೆ, ಇವಾಗ ಬೊಟಿಕಲ್ಲಿ ಈ ರೀತಿ ಥ್ರೆಡ್ ಪೈಪಿಂಗ್ನ ಕೊಟ್ಟು ಈ ರೀತಿ ಫಿನಿಶಿಂಗ್ ಮಾಡ್ತಾರೆ. ಆ ರೀತಿ ನೀವು ಕೂಡ ಮನೇಲಿ ನೀವು ನಾರ್ಮಲ್ ಮಿಷಿನಲ್ಲಿ ಸ್ಟಿಚ್ ಮಾಡ್ತೀರಾ ಅಂತಂದರು ಆ ರೀತಿ ಫಿನಿಶಿಂಗ್ನ ಕೊಡ್ತು ಅಂತಂದರೆ ನೀವು ಕೂಡ ಬೊಟಿಕ್ ಸ್ಟೈಲ್ನಲ್ಲಿ ಫಿನಿಶಿಂಗ್ ಅನ್ನೋದನ್ನು ಕೊಡ್ಬೋದು. ಸೊ ಫಸ್ಟ್ ಪಾಯಿಂಟ್ ಬಂದು ಈ ರೀತಿ ಥ್ರೆಡ್ ಪೈಪಿಂಗ್ನ ಹಾಕಿ ನೀವು ಫಿನಿಶಿಂಗ್ ಅನ್ನೋದನ್ನು ಕೊಡಬೇಕು. ನೋಡಿ, ತುಂಬಾ ನೀಟಾಗಿ ಕಾಣಿಸುತ್ತೆ ಈ ರೀತಿ ನೀವು ಫಿನಿಶಿಂಗ್ ಕೊಡೋದ್ರಿಂದ ಅಲ್ವಾ. ಹಾಗಾಗಿ ನೀವು ಕೂಡ ಅಷ್ಟೇ ಮನೇಲೇ ಸ್ಟಿಚ್ ಮಾಡ್ತಿದ್ದೀರಾ ಇಲ್ಲ ಶಾಪಲ್ಲಿ ಸ್ಟಿಚ್ ಮಾಡ್ತಿದ್ದಾರಾ ಅಂತಂದರೂ ಕೂಡ ಈ ರೀತಿ ಫಿನಿಶಿಂಗ್ ಕೊಡಿ. ಇದಕ್ಕೆ ನೋಡಿ ಯಾವುದೇ ರೀತಿ ಕ್ಯಾನ್ವಾಸ್ ಯೂಸ್ ಮಾಡಿಲ್ಲ. ಹಾಗಿದ್ರೂ ಕೂಡ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಕೊಡಬೇಕು. ಎರಡನೇ ಟಿಪ್ ಬಂದು ಬೇಸಿಕ್ ಸ್ಟ್ರಾಂಗ್ ಮಿಷಿನ್ಗಳನ್ನ ತಗೊಳ್ಳಿ. ಸೊ ಯಾವ ರೀತಿ ಬೇಸಿಕ್ ಸ್ಟ್ರಾಂಗ್ ಮಿಷಿನ್ಗಳನ್ನ ತಗೋತೀರ ನೀವು, ಆ ರೀತಿ ನಿಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಜುಕ್ಕಿ, ಜಾಕ್ ಮಿಷಿನ್, ಆ ರೀತಿ ಮಿಷಿನ್ಗಳನ್ನ ತಗೊಳ್ಳಿ. ಇದಾದ ನಂತರ ಈ ರೀತಿ ಸೈಡೆಲ್ಲ ಓವರ್ಲಾಕ್ ಮಾಡಬೇಕು. ಎಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಪೀಸ್ ಅನ್ನೋದು ಕಾಣಿಸ್ಬಾರ್ದು. ಆ ರೀತಿ ನೀಟಾಗಿ ಓವರ್ಲಾಕ್ನ ಮಾಡಿ. ನೋಡಿ, ಇಲ್ಲಿ ಬೆಲ್ಟ್ ಪಟ್ಟಿ ಹತ್ರ ಕೂಡ ಅಷ್ಟೇ ಬಟ್ಟೆ ಕಾಣಿಸ್ತಾ ಇಲ್ಲ. ಹಾಗೆಯೇ ಸೈಡ್ ಕೂಡ ಈ ರೀತಿ ಓವರ್ಲಾಕ್ ಮಾಡಿ, ಹಾಗೆಯೇ ಸ್ಲೀವ್ಸ್ ಹತ್ರ ಕೂಡ ಓವರ್ಲಾಕ್ ಮಾಡಿ. ಇದರಿಂದ ಬ್ಲೌಸ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಓವರ್ಲಾಕ್ ಮಿಷಿನ್ ಏನು ಜಾಸ್ತಿ ಅಮೌಂಟ್ ಏನಿಲ್ಲ, ನಿಮಗೆ 6000ಕ್ಕೆಲ್ಲ ಓವರ್ಲಾಕ್ ಮಿಷಿನ್ ಸಿಗುತ್ತೆ. ಸೊ ಅದನ್ನು ತಂದಿಟ್ಕೊಂತು ಅಂತಂದರೆ ನೀವು ಕೂಡ ಬುಟಿಕ್ ಸ್ಟೈಲ್ನಲ್ಲಿ ಫಿನಿಶಿಂಗ್ ಅನ್ನೋದನ್ನು ಕೊಡ್ಬೋದು. ನೆಕ್ಸ್ಟ್ ಇವಾಗ ಮೂರನೇ ಟಿಪ್ನ ನೋಡೋಣ ಬನ್ನಿ. ಸೊ ಮೂರನೇ ಟಿಪ್ ಬಂದು ನಾನು ಹೇಳಿದೆ ಅಲ್ವಾ, ಓವರ್ಲಾಕ್ ಮಷಿನ್. ನೋಡಿ, ಇದೇನೇ ಓವರ್ಲಾಕ್ ಮಷೀನು. ನೀವು ಮತ್ತು ಓವರ್ಲಾಕ್ ಮತ್ತು ಜಿಗ್ಜಾಗ್ ಎರಡೂ ಕೂಡ ಒಂದೇ ಮಿಷಿನಲ್ಲಿದೆ. ನಾನು ವಿಡಿಯೋದ ಕೊನೆಯಲ್ಲಿ ಅದನ್ನು ಕೂಡ ಹಾಕ್ತೀನಿ, ಯಾವ್ಯಾವ ಮಿಷಿನ್ ಬೆಸ್ಟ್ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ರೀತಿ ಓವರ್ಲಾಕ್ ಮಿಷಿನ್ ತೊಗೊಂಡ್ರೆ ನೀವು ಜಾಸ್ತಿ ಬ್ಲೌಸ್ ಮಾಡಿದ್ರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇದು ಬೆಸ್ಟು. ನಾಲ್ಕನೇ ಟಿಪ್ ಬಂದು ನಿಮ್ಮದು ಬ್ಲೌಸು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬಂತು ಅಂತ ಅಂದರೆ ನೀವು ಏನೇ ಡಿಸೈನ್ ಯಾವುದೇ ರೀತಿ ಬೇರೆ ರೀತಿ ಮಾಡಿದ್ದೀರಾ ಅಂತಂದರೂ ಕೂಡ ಅದು ಅವ್ರಿಗೆ ಮರ್ತೋಗುತ್ತೆ. ಸೊ ಬ್ಲೌಸ್ ಫಿಟ್ಟಿಂಗ್ ಕಡೆ ನೀವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಕರೆಕ್ಟಾಗಿ ಕಟಿಂಗ್, ನೆಕ್ ವಿಡ್ತು ಮತ್ತು ಹಾರ್ಮೋಲ್ ಕರೆಕ್ಟಾಗಿ ಕಟಿಂಗ್ ಮಾಡ್ತು ಅಂತಂದರೆ ನೀವು ಡಿಸೈನ್ ಏನೇ ವ್ಯತ್ಯಾಸ ಮಾಡಿದ್ರೂ ಕೂಡ ಕರೆಕ್ಟ್ ಬರುತ್ತೆ. ಐದನೇ ಟಿಪ್ ಬಂದು ಸೊ ಈ ರೀತಿ ಫಿಟ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಒಂದೆರಡು ಬ್ಲೌಸ್ಗಳು ನೀವು ಒಂದು 10 ಜನ ನಿಮ್ಮ ಹತ್ರ ಬ್ಲೌಸ್ ಸ್ಟಿಚ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ಮೌತ್ ಟು ಮೌತ್ ನಿಮಗೆ ರೀಚ್ ಆಗಿ ತುಂಬಾ ಬೆಸ್ಟ್ ಮಾರ್ಕೆಟಿಂಗ್ ಅನ್ನೋದು ಸಿಗುತ್ತೆ. ಸೊ ವಿಡಿಯೋ ಹೆಲ್ಪ್ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.